LPG ಸಿಗ್ತಾ ಇಲ್ಲ ಮತ್ತೆ ಸಾಕಷ್ಟು ಬೆಲೆಗಳು ಏರಿಕೆ ಈಗ ಕಾಂಗ್ರೆಸ್ನವರು ಇದನ್ನೇ ಒಂದು ರಾಜಕೀಯ ಬಳಕೆ ಮಾಡ್ತಾ ಇದ್ದಾರೆ. ಇವ್ರು ಇದ್ದಿದ್ರೆ ಏನ್ ಮಾಡೋರು? ಅಟ್ಲೀಸ್ಟು ಕೇಂದ್ರ ಸರ್ಕಾರ ಈ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಎಷ್ಟು ಮಟ್ಟಿಗೆ ಜನತೆಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕ್ರಮ ತೆಗೆದುಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಹಲವಾರು ದೇಶದಲ್ಲಿ ಲಾಕ್ಡೌನ್ ಆಗೋಂಥ ಪರಿಸ್ಥಿತಿ ಇದೆ ಬೇರೆ ಬೇರೆ ದೇಶಗಳಲ್ಲಿ. ಆದರೆ ಅಟ್ಲೀಸ್ಟ್ ಇಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಬಾಂಧವ್ಯದಿಂದ ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇವರು ಅದನ್ನು ದೊಡ್ಡದಾಗಿ ಇವರ ಭಾಷಣಗಳಿದೆಯಲ್ಲ, ಇವರೇನು ಮಾಡ್ತಾರೆ, ನೀವೇನು ಮಾಡಿದ್ದೀರಿ? ಈಗ ಆಟೋ ಡ್ರೈವರ್ಗಳು ಕೇಳ್ತಾ ಇಲ್ವಾ ಸಿದ್ದರಾಮಯ್ಯ 15,000 ರೂಪಾಯಿ ಕೊಡಲಿ ತಿಂಗಳಿಗೆ, ನಮಗೆ ಇದೆಲ್ಲ ಸೆಂಟೇಟ್ ಆಗೋವರಿಗೆ ನಮಗೆ ಬದುಕಲಿಕ್ಕೆ ಅಂತ ಹೇಳಿ ಕೊಡೋಕ್ಕೇನಾಗಿದೆ? ಇವರು ಪಾಪ ಗ್ಯಾರಂಟಿ ಸ್ಕೀಮ್ ಕೊಡೋರಲ್ವ, 1,30,30,000 ಕೋಟಿನೋ ಏನೋ ಕೊಟ್ಟಿದ್ದೀವಿ ಅಂತಾರೆ. ಕೊಡ್ರಪ್ಪ, ಇದಕ್ಕೆ ಏನು ತೊಂದರೆ ನಿಮಗೆ ಕೊಡೋದಕ್ಕೆ? ಜನಗಳ ದುಡ್ಡು ಪಾಪ ಅವ್ರ ಕಷ್ಟ ಅಲ್ಲವ್ರೆ, ನೀವೇನು ಆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಿ? ನಿಮ್ಮ ಸರ್ಕಾರದಲ್ಲಿ ಇಲ್ಲಿ ಅಲ್ಬಟ್ ಮಾಡ್ತಿರೋದು. ಅಟ್ಲೀಸ್ಟ್ ಅವರು ಜನಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸನಾದರೂ ಅವರಲ್ಲಿದೆ. ನಿಮಗೇನಿದೆ? ನೀವೇನು ಮಾಡ್ತಾ ಇದ್ದೀರಿ? ಬರೀ ಬೈಕೊಂಡು ಹೊರಟಿದ್ದೀರಿ. IPL ಟಿಕೆಟ್ಗೆ ನೆಗೋಷಿಯೇಷನ್ ಹಿಡಿದುಬಿಡ್ತು ಸರ್ಕಾರ. ನೋಡಿ, ಇದು ಅವರು ಮಾಡ್ಕೊಂಡಂಥ ನಗುಪಾಟಲಿನ ಕೆಲಸ. ಈ ಸಿಸ್ಟಮ್ಮು ಇವತ್ತು ಮಾಡಿ ಅಂತ ಹೇಳಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲೇ, ನಾನು ಕರ್ನಾಟಕದ್ದೇ ನಾನು ನಿಮ್ಮ ಗಮನಕ್ಕೆ ತರೋದು. ಹಿಂದಿನಿಂದಲೂ ಯಾವುದಾದ್ರು